ನೆಲ್ಲಿಕಾಯಿ ಚಿತ್ರಾನ್ನ, ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಸೀಸನಲ್ಲಿ ಮಾಡ್ಕೊಳ್ಳಿ. ಮಾಮೂಲಿ ರೆಗ್ಯುಲರ್ ಚಿತ್ರಾನ್ನದ ಮಧ್ಯೆ ಸೀಸನಲ್ಲಿ ನಿಮಗೆ ನೆಲ್ಲಿಕಾಯಿ ಅಂತೂ ಒಬ್ಬೊಬ್ಬರು ಹಾಗೆ ತಿನ್ನಲ್ಲ ಕೆಲವರು. ಅಟ್ಲೀಸ್ಟ್ ಈ ಥರ ಹೊಟ್ಟೆ ಒಳಗಡೆ ಹೋದರೆ ತುಂಬ ಒಳ್ಳೆಯದು. ಕೂದಲಿಗೆ ಮತ್ತು ಬಾಡಿ ಡಿಟಾಕ್ಸ್ ಮಾಡುತ್ತೆ ಅಂತೆಲ್ಲ ಹೇಳ್ತಾರೆ. ತಗೊಳ್ಳಿ, ತುಂಬ ಚೆನ್ನಾಗಿದೆ. ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಲ್ಲಿಕಾಯಿ ಚಿತ್ರಾನ್ನಕ್ಕೆ ನಾನು ತುರಿದಿಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಅದನ್ನು ರುಬ್ಬಿಟ್ಕೋಬೋದು, ಬೀಜ ತೆಗೆದುಬಿಟ್ಟು. ಶುಂಠಿ ತುರಿದಿಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ. ಕರಿಬೇವು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ತೆಂಗಿನಕಾಯಿ 1-2 ಚಮಚ. ಇನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಬಾಣಲಿ ಇಟ್ಟು ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಅರ್ಧ ಚಮಚ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕಡಲೆಕಾಯಿ ಬೀಜ ಫ್ರೈ ಮಾಡಬೇಕಾದ್ರೆ ತೆಗೆದಿಟ್ಕೋಬೋದು. ಇದರಲ್ಲೇ ನೀರು ಇಲ್ಲದೆ ಇರೋದ್ರಿಂದ ಹಾಗೇನು ಇದರಲ್ಲೇ ಫ್ರೈ ಮಾಡಿದ್ರು ಚೆನ್ನಾಗಿರುತ್ತೆ. ಸಪ್ರೇಟ್ ಫ್ರೈ ಮಾಡಬೇಕಾದ್ರೆ ಹಾಕ್ಕೋಬೋದು. ನೋಡಿ, ಕಡಲೆಕಾಯಿ ಬೀಜ, ಕಡಲೆಬೇಳೆ ಫ್ರೈ ಇತ್ತು. ಹಸಿಮೆಣಸಿನ್ಕಾಯಿ ಹಾಕೋಣ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ, ಅದು ಖಾರ ಎಲ್ಲ ಬಿಟ್ಟಿದೆ. ಈಗ ಶುಂಠಿ ತುರಿದಿಟ್ಕೊಂಡಿದ್ವಲ್ಲ ಅದು. ನೀವೇನಾದರೂ ಬೆಟ್ಟದ ನೆಲ್ಲಿಕಾಯಿನ ರುಬ್ಕೊತೀನಿ ಅಂದರೆ ಅದಕ್ಕೆ ಬೇಕಾದ್ರೆ ಶುಂಠಿ ಹಾಕೊಂಡು ರುಬ್ಕೋಬೋದು. ನಾನು ತುರಿದು ಹಾಕಿದ್ದೀನಿ. ಕರಿಬೇವು, ಕ್ಯಾಪ್ಸಿಕಮ್, ಫ್ರೈ ಆಗಿದೆ. ಈಗ ಬೆಟ್ಟದ ನೆಲ್ಲಿಕಾಯಿನ ತುರಿದಿಟ್ಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಡ್ಗೆ ಅರಿಶಿನ. ಇದು ಚಿತ್ರಾನ್ನಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ. ಇದು ಮರೀದೆ ಹಾಕಿ. 1/2 ಚಮಚ ಶುಗರ್. ಚಿತ್ರಾನ್ನಕ್ಕೆ ಅನ್ನಕ್ಕೆ ಕಲಿಸಿದಾಗ ಶೈನಿಂಗ್ ಕೊಡುತ್ತೆ. ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನಕ್ಕೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈಗ ಕೊತ್ತಂಬರಿ, 1-2 ಚಮಚ ಕಾಯಿ ತುರಿ. ಇಲ್ಲಿ ನಾನು ಕುಕ್ಕರಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. 1/2 ಚಮಚ ಉಪ್ಪು, 1/2 ಸ್ಪೂನ್ ಎಣ್ಣೆ, ಅಡುಗೆ ಎಣ್ಣೆ, ನೀವು ಯಾವ್ದು ಬಳಸ್ತಿರೋದನ್ನು ಹಾಕ್ಕೊಂಡು ಉದುರಾಗಿ ಅನ್ನ ಮಾಡಿಟ್ಕೊಳ್ಳಿ. ಇಲ್ಲಿ ರೈಸ್ ಆಗಿದೆ, ಕಲಿಸ್ತೀನಿ. ನೆಲ್ಲಿಕಾಯಿ ಚಿತ್ರಾನ್ನ, ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಸೀಸನಲ್ಲಿ ಮಾಡ್ಕೊಳ್ಳಿ. ಮಾಮೂಲಿ ರೆಗ್ಯುಲರ್ ಚಿತ್ರಾನ್ನದ ಮಧ್ಯೆ ಸೀಸನಲ್ಲಿ ನಿಮಗೆ ನೆಲ್ಲಿಕಾಯಿ ಅಂತೂ ಒಬ್ಬೊಬ್ಬರು ಹಾಗೆ ತಿನ್ನಲ್ಲ ಕೆಲವರು. ಅಟ್ಲೀಸ್ಟ್ ಈ ಥರ ಹೊಟ್ಟೆ ಒಳಗಡೆ ಹೋದರೆ ತುಂಬ ಒಳ್ಳೆಯದು. ಕೂದಲಿಗೆ ಮತ್ತು ಬಾಡಿ ಡಿಟಾಕ್ಸ್ ಮಾಡುತ್ತೆ ಅಂತೆಲ್ಲ ಹೇಳ್ತಾರೆ. ತಗೊಳ್ಳಿ, ತುಂಬ ಚೆನ್ನಾಗಿದೆ. ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.